ಮಂಡ್ಯದ ಬಾಳೆಹೊನ್ನಿಗ ಗ್ರಾಮದಲ್ಲಿ ಕಾಡಾನೆ ಅಟ್ಟಹಾಸವನ್ನ ಬೆರೆತಿದೆ. ರೈತನ ಮೇಲೆ ಕಾಡಾನೆ ದಾಳಿ ಮಾಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನಾಯ್ತು, ರೈತನಿಗೆ ಏನಾದ್ರೂ ಪೆಟ್ಟಾಗಿದೆಯಾ ಅನ್ನೋದರ ಕುರಿತ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಂಡ್ಯದ ಬಾಳೆಹೊನ್ನಿಗ ಗ್ರಾಮದಲ್ಲಿ ಕಾಡಾನೆ ಅಟ್ಟಹಾಸವನ್ನ ಮೆರೆದಿದೆ. ರೈತನ ಮೇಲೆ ಕಾಡಾನೆ ದಾಳಿಯನ್ನ ಮಾಡಿದ್ದು ರೈತನ ಕಾಲು ಮುರಿದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗಾಯಾಳು ಕುಳ್ಳಯ್ಯ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಳವಳ್ಳಿ ತಾಲೂಕಿನ ಬಾಳೆಹೊನ್ನಿಗ ಗ್ರಾಮದಲ್ಲಿ ಕಾಡಾನೆ ಭೀತಿ ಹೆಚ್ಚಾಗ್ತಾ ಇದೆ. ಹಸುವಿನ ಮೇಲೆ ಒಂಟಿ ಸಲಗ ಅಟ್ಯಾಕ್ ಕೂಡ ಮಾಡಿದೆ. ಹಸು ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಮಂಡ್ಯದ ಬಾಳೆಹೊನ್ನಿಗ ಗ್ರಾಮದಲ್ಲಿ ಕಾಡಾನೆಗಳು ಆಗಾಗ ಬರ್ತಾ ಇರುತ್ತೆ ಅಂತ ಹೇಳಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಕಾಡಾನೆಯನ್ನು ಸೆರೆ ಹಿಡಿದು ಅದನ್ನು ಕಾಡಿಗೆ ಹಟ್ಟುವಂತಹ ಕೆಲಸಗಳಾಗಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಬಾಳೆಹೊನ್ನಿಗ ಗ್ರಾಮದಲ್ಲಿ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೊದಲಿಗೆ ಹಸುವಿನ ಮೇಲೆ ದಾಳಿ ನಡೆಸಿದೆ ಒಂಟಿ ಸಲಗ, ಹಸು ಸಾವನ್ನಪ್ಪಿದೆ. ಅದಾದ ನಂತರ ರೈತನ ಮೇಲೂ ಕೂಡ ದಾಳಿ ನಡೆಸಿದೆ. ಈಗ ರೈತನ ಕಾಲು ಮುರಿದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗಾಯಾಳುವನ್ನ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಭೀಮನಕಿಂಡಿ ಅರಣ್ಯದಿಂದ ಗ್ರಾಮಕ್ಕೆ ಈ ಒಂಟಿ ಸಲಗ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ದಿನದಿಂದ ದಿನಕ್ಕೆ ಭೀತಿಯೂ ಕೂಡ ಹೆಚ್ಚಾಗ್ತಾ ಇದೆ. ಕಾರ್ಯಾಚರಣೆಯನ್ನು ನಡೆಸಿ ಸಲಗವನ್ನ ಮತ್ತೆ ಕಾಡಿಗೆ ಅಟ್ಟಿ ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ರು. ಅದರಂತೆ ಇದೀಗ ಕಾಡಿಗೆ ಅಟ್ಟಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಗಾಯಾಳುವಿಗೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಪ್ರತಿನಿತ್ಯದ ಆನೆಗಳು ಇಲ್ಲಿ ಅಡ್ಡಾಡಿ ಹೊಡ್ತಾ ಇದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೂ ನಾವು ಕಂಪ್ಲೇಂಟ್ ಮಾಡಿದ್ದು. ಅವರು ಚಿಟ್ಟೆಗಳವೆ ಎಲ್ಲನೂ ಕಂಪ್ಲೇಂಟ್ ಮಾಡಿದ್ರು. ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ. ಈಗ ಬಂದು ನನ್ನ ದನನ ಏಕಾಏಕಿ ನಮ್ಮ ಜಮೀನಲ್ಲಿ ಕಟ್ಟಾಕಿರೋ ದನನ ಏಕಾಏಕಿ ಗುದ್ದು ಈಸ್ಬಿಟ್ಟದೆ. ನನಗೆ ಪ್ರತಿದಿನ ಅದು 7 ಲೀಟ್ರಿಂದ 8 ಲೀಟ್ರ್ ಹಾಲು ಕೊಡ್ತಿತ್ತು ಒಂದು ಟೈಮ್ಗೆ. ಈಗ ಅದು ಅದ್ರ ಬೆಲೆ 1 ಲಕ್ಷದ ಮೇಲೆ ಹೊರತು ಕಮ್ಮಿ ಇಲ್ಲ. ಅದೇ ನನ್ನ ಜೀವನ ಇತ್ತು. ನಾನು ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆದರೂ ಅದೇ ನನ್ನ ಜೀವನ ಇತ್ತು. ಈಗ ನನಗೆ ದಯವಿಟ್ಟು ಇದು ಮಾಡಿಕೊಡಿ ಅಂತ ನಾವು ಅರಣ್ಯ ಇಲಾಖೆಯವರು ಬೆಳಗ್ಗೆ ಅಂದಿವಿ. ಅವರು ಸರಿಯಾದಂಥ ಇದು ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದು ಒಂಟಿ ಸಲಗ ಬಂದು ಅವರು ಈಗ ಒಡ್ಡಾಡಿಸ್ಕೊಂಡು ಓಡಿಸಿ ಹೋಗಿದ್ದಾರೆ. ಆದರೂ ಕೂಗಿದ್ರು ಅವರು ಸರಿಯಾಗಿ ನನಗೆ ರೆಸ್ಪಾನ್ಸ್ ಕೊಡಲಿಲ್ಲ. ದಯವಿಟ್ಟು ನನಗೆ ಅರಣ್ಯ ಇಲಾಖೆಯವ್ರು ಬಂದು ನನಗೆ ಅದೇನು ನನ್ನ